ಸೊ ನೋಡ್ರಿ ಗಾಡಿ ಸರ್ವಿಸಿಗೆ ತೊಗೊಂಬಂದಿದ್ದೀನಿ. ಆಯಿಲ್ ಚೇಂಜು ಮುಂದೆ ಇಲ್ಲಿ ಆಯಿಲ್ ಸೀಲ್ ಓಪನ್ ಆಗೋಗಿದೆ. ಸ್ಟಮ್ಮಲ್ಲಿ ಇಲ್ಲಿ ನೋಡ್ಬೋದು ಫುಲ್ ಆಯಿಲೆಲ್ಲ ಓಪನ್ ಆಗೋಗಿದೆ ಸೀಲು. ಇಲ್ಲಿ ಫ್ರಂಟು ಬೇರಿಂಗ್ಸ್ ಹಾಕ್ಸ್ಬೇಕು, ಮತ್ತು ಇಲ್ಲಿ ಕೋನ್ ಸೆಟ್ ಹಾಕ್ಸ್ಬೇಕು, ಇದ್ರದ್ದು ಆಯಿಲ್ ಚೇಂಜ್ ಮಾಡಿಸ್ಬೇಕು. ಈ ಸ್ಟಮ್ಮು ಬೆಂಡಿದ್ದಾವೆ ನಂದು ಎರಡೂ. ಸೊ ಫುಲ್ ಸ್ಟ್ರೈಟಾಗಿಲ್ಲ, ಈ ಥರ ಬೆಂಡಿದೆ, ಫುಲ್ ಸ್ಟ್ರೈಟಾಗಿಲ್ಲ ಈ ಥರ. ಮತ್ತು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ರೇರ್ ವೀಲ್ ನೋಡಿರಿ ತೋರಿಸ್ತೀನಿ ಯಾವ ಥರ ಆಗೋಗಿದೆ ನೋಡಿರಿ. ಫುಲ್ಲು ಇಲ್ಲಿ ಇದು ಸ್ಟ್ಯಾಂಡು ಟಚ್ಚಾಗಿ ಇಲ್ಲಿ ಟೈರೆಲ್ಲ ತಿಂದಾಕಿದೆ ಫುಲ್ ರೌಂಡಾಗಿ. ಒಬ್ಬರು ಓಡಿಸಿದ್ರೆ ಏನಾಗ್ತಾಯಿಲ್ಲ, ಹಿಂದೆ ಯಾರಾದರೂ ಒಬ್ಬರು ಸುಮ್ಮನೆ ಕುತ್ಕೊಂಡ್ರೂ ಹೆವಿ ಸೌಂಡ್ ಬರ್ತಾಯಿದೆ. ಯಾಕೆಂದರೆ ಇಲ್ಲಿ ನೋಡಿರಿ ಇದೊಂದೇ ಒಂದು ನೆಟ್ಟಿಲ್ಲ ಇಲ್ಲಿ ಚೈನ್ ಅಡ್ಜಸ್ಟ್ಮೆಂಟ್ದು ನೆಟ್ಟು. ಈ ನೆಟ್ಟು ಇಲ್ದಿರೋ ಇರೋದಕ್ಕೆ ಇವಾಗ ನಾನು ಈ ಟೈರೇ ಚೇಂಜ್ ಮಾಡಬೇಕಾಗ್ತಾಯಿದೆ, ಅಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ನೋಡಿರಿ. ಒಂದು ನೆಟ್ಟಿಂದ ಎಷ್ಟು ಪ್ರಾಬ್ಲಮ್. ಆಮೇಲೆ ಈ ಕ್ಯಾಮು ಚೇಂಜ್ ಮಾಡಬೇಕು. ಈ ಕ್ಯಾಮ್ ಏನಾಗೋಗಿದೆ ಅಂದರೆ ಈ ಥರ ಬ್ರೇಕ್ ಹಿಡಿದ್ರೆ ಅದೇ ಬೇಗ ಫುಲ್ ರಿಟರ್ನ್ ಬರ್ತಾಯಿಲ್ಲ. ಫುಲ್ಲು ಕ್ಲೀನಾಗಿ ಅದು ಬಿಚ್ಚಿ ಸರ್ವಿಸ್ ಮಾಡಿಸ್ಬೇಕು, ಫುಲ್ ಓಪನ್ ಮಾಡಿಸಿ. ಆಗ ಮತ್ತೆ ನೋಡಿರಿ ಇಲ್ಲಿ ರೀಡ್ ವಾಲ್ ಒಂದು ಫುಲ್ ಕ್ರ್ಯಾಕ್ಸ್ ಬಂದಿದೆ. ಆಮೇಲೆ ಕಾರ್ಬೋರೇಟ್ರ್ ಕ್ಲೀನ್ ಮಾಡಿಸ್ಬೇಕು, ಈ ಫಿಲ್ಟ್ರ್ ಚೇಂಜ್ ಮಾಡಿಸ್ಬೇಕು. ಆಮೇಲೆ ಇದು ಮೈನ್ RPM ಓಪನ್ ಮಾಡಿಸ್ಕೊಂಬರ್ಬೇಕು. ಮತ್ತು ವೈರಿಂಗಲ್ಲಿ ಸ್ವಲ್ಪ ಆರನ್ ಬರ್ತಾಯಿಲ್ಲ, ಅಂದರೆ ಗಾಡಿ ಸ್ಟಾರ್ಟ್ ಮಾಡಿದಾಗ ಬರ್ತಾಯಿದೆ, ರನ್ನಿಂಗಲ್ಲಿ ಹಂಗೆ ನಿಲ್ಸಿದಾಗ ಬರ್ತಾಯಿಲ್ಲ. ಯಾಕಂದರೆ ಗಾಡಿಯಲ್ಲಿ ಕರೆಂಟು ಪ್ರೊಡ್ಯೂಸ್ ಆಗಿ ಅದಕ್ಕೆ ಚಾರ್ಜ್ ಮಾಡ್ತಾಯಿಲ್ಲ ಬ್ಯಾಟ್ರಿಗೆ. ಸೊ ಅದ್ರಿಗೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಬರ್ತಾಯಿದೆ ಇಂಡಿಕೇಟ್ರು ಅದೆಲ್ಲ. ಸೊ ಅದು ಸ್ವಲ್ಪ ವೈರಿಂಗ್ ಮಾಡಿಸ್ಬೇಕು. ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಯಾತಾಡ್ತಾಯಿದೆ, ಇದೆಲ್ಲ ಒಳಗಡೆ ಕಲಿಸಿ ಕ್ಲೀನಾಗಿ ಇದು ಟ್ಯಾಗ್ ಮಾಡಿಸ್ಬೇಕು ವೈರಿಂಗ್ ಕ್ಲೀನ ಎಲ್ಲ. ಸೊ ಸದ್ಯಕ್ಕೆ ಅಷ್ಟಕ್ಕೆ ಒಂದು 5,000 ಆಗುತ್ತೆ. 5 ಇನ್ನೂ ಜಾಸ್ತಿನೇ ಆಗ್ಬೋದು. ನಾನು ಅದಕ್ಕೆ ಇದು ಒಂದು 3 ಡೇಸಿಂದ ಹೆವಿ ಪ್ರಾಬ್ಲಮ್ ಕೊಡ್ತಾ ಇರೋದಕ್ಕೆ ಅಷ್ಟು ಬೇಗ ಮಾಡಿಸ್ತಾ ಇರೋದು. ಇಲ್ಲಾಂದರೆ ಇನ್ನೊಂದು 2 ದಿನ ಓಡಿಸ್ಕೊತಾ ಇದ್ದೆ. ಆಯಿಲ್ ಚೇಂಜ್ ಮಾಡಿಸ್ಬೇಕು ಮೋಟ್ರಲ್ಲಿ. ನಾನು ಗಾಡಿ ತೊಗೊಂಡು ಹತ್ರ ಒಂದು 6 ತಿಂಗಳು ಆಯ್ತು ಹೆಚ್ಚು ಕಮ್ಮಿ. ಅವಾಗಿಂದ ಆಯಿಲ್ ಚೇಂಜ್ ಸಮೇತ ಮಾಡಿಸಿಲ್ಲ, ಏರ್ ಫಿಲ್ಟ್ರು ಏನೂ ಮಾಡಿಸಿಲ್ಲ. 1-2 ಕಿತ ವಾಶ್ ಮಾಡಿಸಿದ್ದೀನಿ ಅಷ್ಟೇ. ಮನೆ ಹತ್ರನೇ ನಾನೇ ವಾಶ್ ಮಾಡ್ಕೊತಾ ಇದ್ದೆ ಗಾಡಿನ, ಕ್ಲೀನಾಗಿ ನೋಡ್ಕೊಂಬಿಟ್ಟಿದ್ದೀನಿ. ಮಾಡಿಲ್ಲ ಅಲ್ರಿ ಬಂದರು ಸದ್ದ ಮಾಡಿ ನಾವು ಎಷ್ಟೊತ್ತಣ್ಣ ಬರೋದು. ಇವಾಗ ಇವ್ರ ಜೊತೆ ಹೋಗಿ ಎಲ್ಲ ಐಟಮ್ ಎಲ್ಲ ತೊಗೊಂಬಂದು ರೆಡಿ ಮಾಡಿಸೋದು. ಇದು ನಮ್ಮದೇ ಗ್ಯಾರೇಜ್ ಇದ್ದಂಗೆ ಇದು. ನಮ್ಮ ಗಾಡಿಗಳನ್ನೆಲ್ಲ ಇವರೇ ರೆಡಿ ಮಾಡಿಕೊಡೋದು, ಎಲ್ಲ ಗಾಡಿಗಳನ್ನೂ ಸರ್ವೀಸು ಎಲ್ಲ. ಗಾಡಿದು ಡಿಸ್ಪ್ಯಾಂಟಲ್ ಮಾಡಿದ್ದೆಲ್ಲ ಆಗೋಯ್ತು. ಇವಾಗ ಹೋಗಿ ಐಟಮ್ ತೊಗೊಂಬರೋಣ. ನೋಡಿರಿ ಇವಾಗ ಲೀಸ್ಟ್ ಬರ್ಕೊತಾ ಇದ್ದೀರಿ ಯಾವ ಐಟಮ್ ತೊಗೊಂಬರ್ಬೇಕಂತ. ಯಾಕಂದರೆ ಮತ್ತೆ ಅಲ್ಲಿ ಹೋಗಿ ಮರ್ತೋಗ್ಬಿಡ್ತೀರಿ. ಬೇರಿಂಗ್ಗಳು ಒಂದೊಂದು ಐಟಮ್ ಮರ್ತೋದ್ರೆ ಸುಮ್ಮನೆ ವೇಸ್ಟು. ಒಂದೇಕಿಂತ ಕ್ಲೀನಾಗಿ ಬಿಲ್ ಹಾಕ್ಸ್ಕೊಂಡು ಇಷ್ಟು ಐಟಮ್ ಅಂತ ಎತ್ಕೊಂಡ್ಬಂದ್ಬಿಡ್ಬೋದು. ನೋಡಿರಿ ಇಷ್ಟು ಐಟಮ್ ತೊಗೊಬೇಕು. ಇವಾಗ ಒಂದು ಕಡೆಯಿಂದ ಒಂದು 10,000 ಆಗುತ್ತೆ. ಒಂದೇ ಒಂದು ನೆಟ್ಟಿಂದ 10,000. ಸೊ ನಾನು ಸ್ಟೆಮ್ ಬಂಡ್ ತೆಗ್ತಾ ಇರೋದು ಬಂದು ಇಲ್ಲಿ ಸಂತೆ ಮಾರ್ಕೆಟ್ ರೋಡು ಫುಲ್ ಲಾಸ್ಟ್ ಡೆಡ್ ಎಂಡು. ಲೆಫ್ಟ್ ತೊಗೊಂಡ್ರೆ ಇದು ಈ ಕಡೆ ಬರೋದು ರೈಲ್ವೆ ಸ್ಟೇಷನ್ ರೋಡು, ಅದ್ರಿಗೆ ಈ ಕಡೆ ಇದು ಸಂತೆ ಮಾರ್ಕೆಟ್ ರೋಡು. ಇಲ್ಲಿ ಇವಾಗ ಬೆಂಡ್ ತೆಗ್ಸೋಕ್ಕೆ ಕೊಟ್ಬಿಟ್ಟು ಇವಾಗ ಹೋಗಿ ಮತ್ತು ಐಟಮ್ ತೊಗೊಂಡು ಅಂಗಡಿ ಹತ್ರ ಹೋಗಿ ಬೇರೆ ಐಟಮ್ ಎಲ್ಲ ಹಾಕೋ ಅಷ್ಟೊತ್ತಿಗೆ ಸ್ಟೆಮ್ ಬೆಂಡ್ ತೆಗೆದಿದ್ರೆ ಮತ್ತೆ ಬಂದು ಸ್ಟೆಮ್ ಬೆಂಡು ತೊಗೊಂಡು ಹೋಗೋದು. ನಾವೆಲ್ಲ ಹೋದ್ರೆ ಹಂಗೆ ಮಾಡ್ಸ್ಕೊಂಡು ಬಂದುಬಿಡೋದೆ, ನಾವೆಲ್ಲ ಚೆಕಿಂಗ್. ಸೊ ನೋಡಿರಿ ಎಷ್ಟು ಬೇಗ ಮಾಡಿಸ್ಕೊಂಡು ಬಂದುಬಿಟ್ರು ವೀಲ್ ಬೆಂಡು. ಅಯ್ಯೋ ಫೋರ್ಕ್ ಬೆಂಡು ತೆಗ್ಸಿದ್ದು ಆಗೋಯ್ತು. ಬರೀ 5 ನಿಮಿಷದ ಕೆಲಸ ಅಷ್ಟೇ. ಬೇರೆಯವ್ರು ಆದರೆ ಕೊಟ್ಬಿಟ್ಟು ಹೋಗಿ ಅದು ಇದು ಅಂತಾರೆ. ಹಾಂ ಹಂಗೇನಿಲ್ಲ, ಡೈರೆಕ್ಟ್ ನಾವೇ. ನೋ ಫುಲ್ ಸ್ಟ್ರೈಟಾಗಿದೆ ಇವಾಗ.
ಇದು ಸೇರಿಕೊಂಡ್ರೆ 4 ಇಂಚ್ ಆಗುತ್ತೆ, ಇನ್ನೆರಡು ತೊಗೊಂಡ್ರೆ. ಮತ್ತೆ ನೀವು ಸ್ಟ್ಯಾಂಡು ನಿಂತ್ಕೊಳ್ಳಲ್ಲ, ಮತ್ತೆ ತಳ್ಳಬೇಕಾಗ್ತದೆ. ಇದಕ್ಕೆ ಒಂದು ಸೈತು ಇದು ವೀಲ್ ಬೇರಿಂಗು, ಬ್ಯಾಕ್ ವೀಲ್ ಬೇರಿಂಗ್ ಎಲ್ಲ ಆರಂಭಿದೆ. ಪ್ಯಾಕೆಟ್ ಬೇರಿಂಗ್ 6004 ಪ್ಯಾಕೆಟ್ ಲಪ್ಪ. ಕ್ಲಚ್ ಪ್ಯಾಕಿಂಗ್ RX 5 ಇದು 50 ರೂಪಾಯಿ ಕ್ಲಚ್ ಪ್ಯಾಕಿಂಗ್ಗೆ. ಇದು 130 ರುಪೀಸು ಕ್ಲಚ್ ಕವರು, ಮ್ಯಾಗ್ನೆಟ್ ಕವರ್ಗೆ. बाबू ಬೇಕಾಗಿಯೋ मोटर लाइन एक इसको रुकिए 130 क्लच को पैकिंग एयर फिल्टर क्लच प्लेट 108 890 एक सिंगल स्टील प्लेट 149 6004 बेरिंग मीटर केबल 136 क्लच केबल 112 यू क्लीवर यू के क्लीवर एक हाँ 2 लीवर बोल्ट 2 यूक रबर जनरेशन 124 4 गलती 2 हाइट बोल्ट 2 हाँ मैनी बोल्ट रबर 135 पेन ब्रेक 108 मेस्पो का डबर 98 4 गल 2 पेट्रोल फिल्टर एयर पाइप पेट्रोल पाइप कॉन्सर्ट 319 2 क्लाम फॉरक बूट रबर 126 202 2 वायरिंग 2 हाँ 202 198 हाँ 301 190 10 चलो ಬೋರ್ ಕಿಟ್ ಫೋರ್ಕ್ಗಳು ತೊಳೆಯೋಕ್ಕೆ, ಹಾಗೆ ಇಂಜಿನ್ ಪ್ಲೇಟ್ಸು ಅದು ಎಲ್ಲ ಒಳಗಡೆ ಎಲ್ಲ ವಾಶ್ ಮಾಡೋದಕ್ಕೆ ಪೆಟ್ರೋಲ್ ಬೇಕು. ಪೆಟ್ರೋಲ್ ತೊಗೊಂಡೋಗಕ್ಕೆ ಬಂದಿದ್ದೀನಿ. $34 ಇದ್ದಿದ್ದನ್ನು ತೆಗೆದಾಕಿ ಇವಾಗ 37 ಹಾಕಿದ್ದೀರಿ ಟೀಚು. ಜಿದು RX Gಗೆ 37 ಬರೋದು. 135ಗೆಲ್ಲ 34 ಟೀಚು. ಬರೀ ಬಿಡಬೇಕು. ನೋಡೋಣಪ್ಪ. ಹೆಲ್ಮೆಟ್ ಏನಪ್ಪ ಹಾಕ್ಕೊಂಡು ತೆಗಿಯೋಕ್ಕೆ ಸುಗಾಗ್ತೀವಿ. ಇಲ್ಲಾಂದ್ರೆ ಇದು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಅದು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಕೈಯಲ್ಲಿ ಇಟ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಆರೇ ಇದೆಯಲ್ಲ ಫಸ್ಟ್ ಕ್ಲಚ್ ಪ್ಲೇಟ್ ಇಲ್ಲ 105 ನೋಡ್ರಿ ಇದೆ ಕ್ಲಚ್ ಪ್ಲೇಟ್ ಇಲ್ಲ. ಇದು ಸ್ಟೀಲ್ ಪ್ಲೇಟ್ಸು, ಇದು ಕ್ಲಚ್ ಪ್ಲೇಟ್ಸು ಇವಾಗ ಹೊಸದು ಆಗ್ತಾ ಇರೋದು. ಇದು ಒರಿಜಿನಲ್ ಯಮಹಾದು, ಇವೆಲ್ಲ ಬೇರೆದು ಲೋಕಲ್ ಸ್ಟೀಲ್ ಪ್ಲೇಟ್ಸು. ಸೊ ಅದನ್ನು 1-2 ನಿಮಿಷ ಆಯಿಲಲ್ಲಿ ನೆನೆಯೋಕೆ ಬಿಡ್ತಾರೆ. ಇಂಜಿನಲ್ಲಿ ಹಾಕೋ ಆಯಿಲ್ನ ಅದ್ರಿಗೆ ಸ್ವಲ್ಪ ಹೊತ್ತು ಅದ್ರ ಮೇಲೆ ಹಾಕಿರ್ತಾರೆ. ಯಾಕಂದರೆ ಇದ್ರಿಗೆ 900 ml ಇನ್ನೂ 100 ml ಇರುತ್ತೆ ನಮ್ಮ ಹತ್ರ. ಗ್ಯಾರೇಜ್ ನೀವು ಖುಷಿಯಾಗಿರ್ಬೇಕು. ಅವರ ಖುಷಿಯಾಗಿರ್ಬೇಕು.
ಬೆಳಗ್ಗೆ 9 ಗಂಟೆಗೆ 9:15ಗೆ ಬಂದುಬಿಡು, ಮಾಡ್ಕೊಡ್ತೀನಿ. ಸೊ ನೈಟ್ 10:40 ಆಗಿದೆ. ಅಷ್ಟೊತ್ತು ಗಂಟೆ ಇದ್ದು ರೆಡಿ ಮಾಡಿಕೊಟ್ಟಿದ್ದಾರೆ ಸದ್ದಾಮಣ್ಣವರು. ಫುಲ್ ಎಲ್ಲ ರೆಡಿ ಆಗಿದೆ. ನಾವು ಹಂಗೆ ಹೋಗ್ತೀವಿ ನಾವು ಬಾಣ. ಎಲ್ಲಿ ಸೌಂಡ್ ಬರೋದು ನಾಯಿಗಳಿದ್ದಾವೆ ಬೇರೆ, ಅದಕ್ಕೆ. ಸೊ ಫ್ರಂಟ್ ಬ್ರೇಕು ಅವಾಗ ಯಾಕೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಬ್ಯಾಟ್ರಿ ಡೆಡ್ ಆಗಿತ್ತು. ಸೊ ಸ್ಟಮ್ ಬೆಂಡು ಅದೊಂದು ಚೂರು ಜಾಮ್ ಆಗಿತ್ತು. ಅದನ್ನೆಲ್ಲ ಲೇತ್ಗೆ ಹೋಗಿ ತೆಕ್ಕೊಂಡೆಲ್ಲ ಬಂದರೆ ಸದ್ದಾಮಣ್ಣನೇ ಎಲ್ಲ ಕಡೆ ಹೋಗಿ ಲೇತಲ್ಲೆಲ್ಲ ತೆಗೆಸ್ಕೊಂಬಂದ್ರಿ. ಇದರೊಳಗಡೆ ನೆಟ್ ಜಾಮ್ ಆಗಿತ್ತು. ಸೊ ಇವಾಗ ಫೋರ್ಕು ಫುಲ್ ರೆಡಿ ಆಗಿದೆ. ಫ್ರಂಟ್ ಬ್ರೇಕಿಂಗು, ವೀಲ್ ಬೇರಿಂಗು, ರೇರ್ ವೀಲ್ ಬೇರಿಂಗು, ಕ್ಲಚ್ ಕೇಬಲ್ಲು ಫುಲ್ ಎಲ್ಲ. ಇನ್ನು ಸಣ್ಣ ಪುಟ್ಟ ಏನೂ ಇದೆ ಅದೆಲ್ಲ ನಾಳೆ. ಸೊ ಫುಲ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದೆ. ಇನ್ನು ಸೈಲೆನ್ಸರ್ ಸ್ವಲ್ಪ ಗ್ಯಾಸ್ ಫುಲ್ಲನ್ನು ಹಾಕ್ಕೊಂಡು ರೀಡ್ ವಾಲ್ ಲಬ್ಬರ್ ಒಂದು ಹಾಕ್ಕೊಂಡು ಟ್ಯೂನಿಂಗ್ ಮಾಡ್ಕೊಬೇಕು ನಾಳೆ. ಸೊ ಈಗ ಗಾಡಿ ಫುಲ್ ಸ್ಟ್ರೈಟಾಗಿ ಕ್ಲೀನಾಗಿ ನಿಂತ್ಕೊಂಡಿದೆ. ನದೀಮ್ ಚೋಡು ಸುಬಾ ಕ್ಲೀನ್ ಕರೋ. ಸೊ 11 o'clock ಆಗೋಗ್ಬಿಟ್ಟಿದೆ. ಫಸ್ಟ್ ಮನೆಗೆ ಹೋಗೋಣ. ಗಾಡಿ ಮಾತ್ರ ರೆಡಿಯಾಗಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸದ್ದಾಮಣ್ಣವ್ರು ರೆಡಿ ಮಾಡಿದ್ದು ಫುಲ್ ಎಲ್ಲ. ಇನ್ನು ಸ್ವಲ್ಪ ಟ್ಯೂನಿಂಗ್ ಅದೆಲ್ಲ ಮಾಡಬೇಕು, ನಾಳೆ ಮಾಡೋಣ. ಇನ್ನೂ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಚೈನ್ ಕವರ್ ಎಲ್ಲ ಹಾಕಿಲ್ಲ. ಚೈನ್ ಏನೋ ಸೌಂಡ್ ಬಂದರೆ ನೋಡೋಣ ಅಂತ. ಜೀದ್ ಹಾಕಿರೋದು 37 ಚೀಟ್ಸ್ ಇದೆ. ಫುಲ್ ಇನ್ಶಿಯಲ್ಲು ಲಾಂಗಲ್ಲಿ ಎಲ್ಲ ಪಿಕಪ್ ಬರಲಿ ಅಂತ. ಅಣ್ಣ ಬಾಯ್. ಗಾಡಿಯೆಲ್ಲ ವಾಷಿಂಗ್ ಮಾಡಿಸಿ ಮತ್ತು ಏರ್ ಹೊಡೆದು ಕ್ಲೀನ್ ಮಾಡ್ತಾ ಇದ್ದೀರಿ. ಯಾಕಂದರೆ ನೀರು ಅಲ್ಲಿ ಇರಬಾರ್ದು ಅಂತ. ಮತ್ತು ರೆಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ಈ RX-ಗಳಲ್ಲಿ. ನೋಡ್ರಿ ಕಾರ್ಬೇಟ್ರ್ ತುಂಬ ಕ್ಲೀನಾಗಿದೆ. ಆದರೆ ರೀಡ್ ವಾಲ್ ಪ್ರಾಬ್ಲಮ್ ಇದೆ. ಕ್ಲೀನಾಗಿ ಓಪನ್ ಆಗ್ತಾ ಇಲ್ಲ ಪೋರ್ಟ್. ಮತ್ತು ಜೆಟ್ಟಿಂಗು ಪ್ರಾಬ್ಲಮ್ ಇದೆ. ಸೊ ಅದನ್ನು ಹೊಸದು ತೊಗೊಂಬಂದ್ರಿ. ರೀಡ್ ವಾಲ್ ನಮಗೆ RX JJ ಸಿಕ್ತು. ಮತ್ತು ಪ್ಯಾಕಿಂಗು ಅಷ್ಟೇ. ಏರ್ ಫಿಲ್ಟರ್ ಲಬ್ಬರು ಹೋಗಿತ್ತು. RX JJ ನೋಡ್ರಿ ರೇಟ್ ಕಡಿಮೆ ಆಗಿದೆ ರೀಡ್ ವಾಲ್ ಇವಾಗ. ಬಂತು 14ವರೆಗೂ ಬಂತಾ? ನೋಡ ಒರಿಜಿನಲ್ ರೀಡಿಂಗ್ ಇದ್ರ ಬಂದುಬಿಟ್ಟು ಬೆತ್ತಗಿ ಇಷ್ಟೇ ಒರಿಜಿನಲ್ ರೀಡಿಂಗ್. ಬ್ಯಾಟ್ರಿ ಚಾರ್ಜ್ ಆಗ್ತಾಯಿತ್ತು ಅಂದರೆ 14 ಮೇಲೆ ಹೋಗ್ಬೇಕು ಕರೆಕ್ಟಾಗಿ ಬ್ಯಾಟ್ರಿ ಚಾರ್ಜಿಂಗ್. ಗಾಡಿ ಫುಲ್ ರೆಡಿ ಆಗಿದೆ. 3 days ಆದಮೇಲೆ ನಾನು ಓಡಿಸಿ ರಿವ್ಯೂ ಮತ್ತೆ ಕೊಡ್ತೀನಿ. ಇನ್ನೊಂದು ವೀಡಿಯೋ ಮಾಡ್ತೀನಿ ಯಾವುದಕ್ಕೆ ಎಷ್ಟೆಷ್ಟು ಆಯಿತು ಅಂತ ಪ್ರತಿಯೊಂದು ಪಾರ್ಟ್ಸು ಮತ್ತು ಇನ್ನೊಂದು ಕಿತ್ತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋಗೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ವರ್ಕ್ ಲವ್ ಯು ಆಲ್. ಟೇಕ್ ಕೇರ್. ಬೈ.